ಬಾಗಲಕೋಟೆ ಅಂಡ್ ಇದಕ್ಕೆ ಬಂದ್ಬಿಡ್ತೀನಿ ಕ್ವಿಕ್ ಆಗಿ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ 1,500, 2,000 ಅಥವಾ 2,500 ಮತಗಳು ಅಂತ ಹೇಳ್ತಾ ಇದ್ದಾರೆ. ಏನು ರೀಡಿಂಗ್ ನಿಮ್ಮದು ಇದರಲ್ಲಿ ನಂದಕಿಶೋರ್ ಅವರೇ? ಕಾಂಗ್ರೆಸ್ನವರು ಏನ್ ಮಾಡ್ತಾ ಇದ್ರು ಅಂತ ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ. ಮುಂಚೆ ಒಂದು ಮಾತು ಹೇಳಿದ್ರು, ಅದಾದ ನಂತರ ಇನ್ನೊಂದು ಹೇಳಿದ್ರು. ಕೊನೆಗೆ ಯಾವ ರಾಜಕೀಯವನ್ನ ಅಥವಾ ರಾಜಕಾರಣವನ್ನ ಅವರು ತಡಿಬೇಕು ಅಂತ ಹೇಳ್ಕೊಂಡು ಎಲ್ಲಾ ಮಾತಾಡ್ಕೊಂಡು ಮಾಡ್ತಿದ್ರು, ಅದಕ್ಕೆ ಅವರೇ ಹಾಕೊಂಡ ಕೇಟಾಗಿ ಬಿದ್ದಾಗ ಕಾಣಿಸ್ತಾ ಇದೆ. ಯಾಕೆಂದ್ರೆ ಒಂದು ಡಿವಿಷನ್ ಇರುವಾಗಿದೆ, ಏನೋ ಗೆದ್ದಿದ್ದಾರೆ ಅನ್ನೋ ರೀತಿನಲ್ಲಿ ಇದೆ. ಒಂದೇ ಮನೆಯಲ್ಲಿ ಮೂರ್ ಜನನ್ನ ಕೊಟ್ಟು ಮಾಡ್ತಾ ಇದ್ದಾರೆ ಅನ್ನೋ ರೀತಿನಲ್ಲಿ. ಬಟ್ ಅವ್ರಿಗೊಂದು ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಅಂತ ಇರೋದ್ರಿಂದ ಕಂಫರ್ಟಬಲ್ ಆಗಿ ಆಗ್ಬೋದು, ಬಹಳ ಕ್ಲೋಸ್ ಫೈಟ್ ಆಗ್ಬೋದು ಅಂತ. ಏನಾದ್ರೂ ಬಿಜೆಪಿ ಇದರಲ್ಲಿ ನುಗ್ಗಿ ಬಂದ್ರು ಅಂತ ಹೇಳಿದ್ರೆ ಅಂದ್ರೆ ಇದೊಂದು ಇಟ್ಸ್ ಗೋಯಿಂಗ್ ಟು ಬಿ ಹಿಸ್ಟಾರಿಕ್. ಬಟ್ ಸಾಧ್ಯತೆಗಳು ಬಹಳ ಕಮ್ಮಿ ಇದೆ ಅಂತ ನಮ್ಗಿರ್ತಕ್ಕಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್. ಇನ್ ಬಾಕಿ ಕ್ಷೇತ್ರಗಳಲ್ಲಿ ಕೂಡ ಆ ಒಂದು ವಿನ್ನಿಂಗ್ ಮಾರ್ಜಿನ್ ಅಂತಕ್ಕಂಥದ್ದು ಬಹಳ ದೊಡ್ಡದಾಗಿ ಇಲ್ಲದೆ ಇರಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಶಮಿ ಪುರಾಣಿಕ್ ಸರ್, ಈಗ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಗೆದ್ರೆ 2 ರೂಲಿಂಗ್ ಪಾರ್ಟಿಯವರೇ ಗೆಲ್ತಾರೆ, ಸೋತ್ರೆ ಅಥವಾ ಈಗ ಇನ್ನೊಂದು ಕಡೆಗೆ ಇನ್ನೊಬ್ರು ಗೆದ್ರೆ ಬಿಜೆಪಿ 2 ಗೆಲ್ತಾರೆ, ಇಲ್ಲ ಬಿಜೆಪಿ 2 ಸೋಲ್ತಾರೆ, ಆ ಸನ್ನಿವೇಶ ಇದೆ ಅಂತ ಹೇಳ್ತಾರೆ. ಹೌದಾ ಸರ್? ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಒಂದು ಕಾಂಗ್ರೆಸ್, ಒಂದು ಬಿಜೆಪಿ ಅಂತಕ್ಕಂಥದ್ದು ನಾನು ಅಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥ ಮಾಹಿತಿ ಮೇಲೆ ಕಾರಣ, ಒಂದು ಕಾಂಗ್ರೆಸ್ಗೆ ಇಲ್ಲಿ ಏನು ಮುಸ್ಲಿಂ ವಿರೋಧ ಇತ್ತು ದಾವಣಗೆರೆಯಲ್ಲಿ, ಅದು ಕೊನೆಗೆ ಅದನ್ನೆಲ್ಲ ಪ್ಯಾಚಪ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಮತ್ತೆ ಶಿವಶಂಕರಪ್ಪನವರ ಒಂದು ಪ್ರೀತಿ ವಿಶ್ವಾಸದ ಮೇಲೆ ಅವರಿಗೆ ಯಾವುದೇ ರೀತಿ ಅವಮಾನ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಈ ಲಿಂಗಾಯತ್ ವೋಟ್ಸ್ಗಳು ಒಂದು ರೀತಿಯಲ್ಲಿ ಕನ್ಸಾಲಿಡೇಟ್ ಆಗಿ ಆ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ 80,000 ಮುಸ್ಲಿಂ ವೋಟ್ ಇದೆ ಸರ್. ಅಲ್ಲಿ 80,000 ಮುಸ್ಲಿಂ ವೋಟ್ ಇದೆ ದಕ್ಷಿಣದಲ್ಲಿ. ಇದೆ ಮುಸ್ಲಿಂ ವೋಟ್ಸ್ ಇದ್ರು ಸಹ ಮುಸ್ಲಿಮರಲ್ಲಿ ಈ ರೀತಿ ಒಂದು ಪ್ಯಾಚಪ್ ಮಾಡಿದ್ದಾರೆ. ಮುಂದೆ ಮುಸ್ಲಿಂ ಫಂಡಿಂಗ್ ಮಾಡಿದ್ದಾರೆ, ಮುಸ್ಲಿಂ ವೋಟ್ಗಳು ಡಿವೈಡ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ, ವೋಟ್ಗಳು ಸ್ಪ್ಲಿಟ್ ಆಗಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅಲ್ಲ, ಬಟ್ ಅವ್ರೇ ನಮ್ಮ ಸ್ನೇಹಿತರು ಹೇಳಿದಂಗೆ ತುಂಬಾ ನ್ಯಾರೋ ಮಾರ್ಜಿನ್ ಬಿಟ್ವೀನ್ 5,000 to 10,000 ವೋಟ್ಸ್ ಒಳಗೆ ಅಥವಾ ಈವನ್ ಲೆಸ್ ದನ್ 5,000 ವೋಟ್ಸ್ ಒಳಗೆ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಅಂತಕ್ಕಂಥದ್ದು. ಬಾಗಲಕೋಟೆ ಏನ್ ಹೇಳ್ತಿರ್ತಾವು? ಬಾಗಲಕೋಟೆ ವಿಚಾರಕ್ಕೆ ಬಂದ್ರೆ ಬಾಗಲಕೋಟೆನಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ದಾವಣಗೆರೆಯಲ್ಲಿ ಇದ್ದಾಗ ಅಲ್ಲಿ ಬಿಜೆಪಿಗೆ ಅನುಕೂಲ ಇದೆ. ಯಾಕೆಂದ್ರೆ ಅವರು ಬಿಜೆಪಿ ಕ್ಯಾಂಡಿಡೇಟ್ ಅನೇಕ ಸಂಸ್ಥೆಗಳನ್ನ ಮಾಡಿ ಜನಾರ್ಹರಾಗಿ ಇದ್ದಾರೆ. ಮತ್ತೆ ಅವ್ರ ಮೇಲೆ ಯಾವುದೇ ರೀತಿಯ ಗುರುತರವಾದ ಆಪಾದನೆಗಳಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಒಂಥರ ಫ್ಯಾಮಿಲಿ ಸಿಂಪತಿ ಅಂತಕ್ಕಂಥದ್ದು ಇದೆಯಲ್ಲ, ಅದರ ಆಧಾರದ ಮೇಲೆ ಯತ್ನಾಳ್ ಫ್ಯಾಕ್ಟರ್ ಏನ್ ಸರ್? ಅಲ್ಲಿ ಯತ್ನಾಳ್ ಫ್ಯಾಕ್ಟರ್ ಏನಾಗ್ಬೋದು? ಯತ್ನಾಳ್ ಫ್ಯಾಕ್ಟರ್ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ಅಂತಲ್ಲ ಇದೆ ಅಲ್ಲಿ, ನಿಜಾನ ಇದು? ಯತ್ನಾಳ್ ಅವರು ಎಲ್ಲೇ ಹೋದ್ರು ಸಹ ಅವ್ರದ್ದು ತಮ್ಮದೇ ಆದಂತ ಒಂದು ಸ್ಮಾಲ್ ಪಾಕೆಟ್ ಆಫ್ ಇನ್ಫ್ಲೂಯೆನ್ಸ್ ಇದೆ. ಬಟ್ ಐ ಡೋಂಟ್ ಥಿಂಕ್ ಯತ್ನಾಳ್ ಇಸ್ ಗೋಯಿಂಗ್ ಟು ಬಿ ಡಿಸೈಡಿಂಗ್ ಫ್ಯಾಕ್ಟರ್. ಅಲ್ಲಿ ಕ್ಯಾಂಡಿಡೇಟ್ ಹಿಮ್ಸೆಲ್ಫ್ ಇಸ್ ಎ ವೆರಿ ಗುಡ್ ಕ್ಯಾಂಡಿಡೇಟ್, ಯಾರಿಗೆ? ಬಿಜೆಪಿಗೆ. ಅದರಿಂದ ಅಡ್ವಾಂಟೇಜ್ ಜಾಸ್ತಿ ಇದೆ. ಮತ್ತು ಅಲ್ಲೂ ಸಹ ಈ ಕ್ಯಾಸ್ಟ್ ಫ್ಯಾಕ್ಟರ್ ವರ್ಕ್ ಮಾಡ್ತಕ್ಕಂಥದ್ದು ಕಂಡು ಬರ್ತದೆ. ಒಂದು ಒಬಿಸಿ ಅಂತ ವರ್ಸಸ್ ದಿ ಮೇಜರ್ ಕಮ್ಯುನಿಟಿ ಅಂತ ಅಂದ್ರು ಸಹ ಅಲ್ಲಿ ಬಿಜೆಪಿಗೆ ಅಡ್ವಾಂಟೇಜ್ ಬಾಗಲಕೋಟೆಯಲ್ಲಿ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸ್ಲೈಟ್ ಎಡ್ಜ್ ಅಥವಾ ಮಾರ್ಜಿನ್ ಇಂದ ಸಮರ್ಥ ಗೆಲ್ಬಹುದು ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಅಲ್ಲಿ ನಾವು ಸಂಗ್ರಹಿಸ್ತಕ್ಕಂಥ ಮಾಹಿತಿಗಳ ಪ್ರಕಾರ ಬರುತ್ತೆ. ಇದರ ಮೇಲೆ ಎಲೆಕ್ಷನ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸರ್ಪ್ರೈಸಸ್ ಆಲ್ಸೋ. ವಿ ಕಾಂಟ್ ಸೇ, but and we are waiting for it, sir. And we are waiting for it, sir. Yeah, one for BJP, one for Congress. That is how I look at it. Thank you ಶಮಿ ಪುರಾಣಿಕ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಂದಕಿಶೋರ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ವೆಯ್ಟ್ ಮಾಡೋಣ. ಇವೆಲ್ಲವೂ ಕೂಡ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಂತೆ ಇದ್ದಂಥ ಅಂಕಿಅಂಶಗಳ ಆಧಾರದ ಮೇರೆಗೆ ಒಂದು ಡಿಬೇಟ್ ಇತ್ತು. ಸೋಮವಾರ ಬೆಳಿಗ್ಗೆ ಮತ ಎಣಿಕೆ ಶುರುವಾಗುತ್ತೆ. ಆಗ ಶಮಿ ಪುರಾಣಿಕ್ ಸರ್ ಹೇಳ್ತಾ ಇದ್ರಲ್ಲ, ಸರ್ಪ್ರೈಸಸ್ ಕಾದಿರುತ್ತೆ ಅಂತ ಹೇಳಿ, ಆ ಸರ್ಪ್ರೈಸ್ಗೆ ನಾವು ಕೂಡ ಕುತೂಹಲದಿಂದ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.